ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಸಿಗ್ಲಿ ಅಂತಕೊಂಡು ಹಾರೈಸ್ತೇನೆ. ಸ್ನೇಹಿತರೆ, ಸಂಕ್ರಾಂತಿ ಈ ದಿನ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ತಾನು ಪುನಃ ರಾಜ್ಯ ರಾಜಕೀಯಕ್ಕೆ ಮರಳ್ತಾ ಇದ್ದೇನೆ ಅಂತಕೊಂಡು ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ನಡವಳಿಕೆ ಎಲ್ಲ ನೋಡಿದಾಗ್ಲೂ ಗೊತ್ತಾಗ್ತಾ ಇದ್ದೇನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಪುನಃ ರಾಜ್ಯ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಇವತ್ತದನ್ನು ಅವರು ಕನ್ಫರ್ಮ್ ಮಾಡಿದ್ದಾರೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಬಹುದು, ಅದೇ ರೀತಿಯಲ್ಲಿ ಅವರ ಉಪಸ್ಥಿತಿ 2028ರ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಹಳ ದಿನಗಳಿಂದ ನಾನು ಕೂಡ ಕೆಲವೊಮ್ಮೆ ಹೇಳಿದ್ದೇನೆ. ಅದೇನು ಅಂತ ಹೇಳಿದ್ರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಪುನಃ ಕರ್ನಾಟಕ ರಾಜಕೀಯಕ್ಕೆ ವಾಪಸ್ ಬಂದೇ ಬರ್ತಾರೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜಕೀಯಕ್ಕೆ ಎಂಟರ್ ಆಗಿಲ್ಲ ಅಂತ ಹೇಳಿದ್ರೆ ಬಿಜೆಪಿಗೆ ಬಲು ದೊಡ್ಡದಾದಂತಹ ಹೊಡೆತ ಬೀಳ್ತದೆ. ಹೊಡೆತ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಜಯ ಗಳಿಸಬೇಕು, ಬಿಜೆಪಿ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಸಪೋರ್ಟ್ ಇರಲೇಬೇಕು. ಒಂದ್ ವೇಳೆ ಕುಮಾರಸ್ವಾಮಿ ಅವರ ಸಪೋರ್ಟ್ ಇವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಖಂಡಿತವಾಗಿ ಸಮಸ್ಯೆ ಉಂಟಾಗ್ತದೆ. ಈ ರೀತಿಯಾಗಿ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇರುವಂತಹ ಫೇಸ್ ವ್ಯಾಲ್ಯೂ. ಈಗ ಕುಮಾರಸ್ವಾಮಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾನು ಪುನಃ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾ ಇದ್ದೇನೆ ಅಂತ ಹೇಳಿದ್ರು. ಹಾಗೇನೆ ಕೇಂದ್ರ ಸರ್ಕಾರ ನನ್ಗೆ ಏನ್ ಜವಾಬ್ದಾರಿಯನ್ನು ಕೊಟ್ಟಿದೆಯೋ ಆ ಜವಾಬ್ದಾರಿಯನ್ನು ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೇನೆ. ಅದ್ರ ಜೊತೆಗೆ ಕರ್ನಾಟಕ ರಾಜಕೀಯದಲ್ಲಿ ಇನ್ನು ಮುಂದೆ ನಾನು ತುಂಬಾ ಆಕ್ಟಿವ್ ಆಗಿರ್ತೇನೆ ಅನ್ನೋ ಮುಖಾಂತರ ಕಾಂಗ್ರೆಸ್ಗೆ ಒಂದು ಬಲವಾದ ಸಂದೇಶವನ್ನು ಕೂಡ ಈ ಮುಖಾಂತರ ಅವರು ರವಾನಿಸಿದ್ದಾರೆ. ಇಲ್ಲಿ ಎಚ್.ಡಿ.ಕೆ ಪುನಃ ಕರ್ನಾಟಕಕ್ಕೆ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿರುವಂತಹ ವಿರೋಧ ಪಕ್ಷ ಅಂದ್ರೆ ಈ ಬಿಜೆಪಿ ಏನಿದೆ ಇದು ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತಲೇ ಹೇಳ್ಬಹುದು. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ, ಯಾವ್ದೆಲ್ಲ ಹಗರಣಗಳನ್ನ ಮಾಡ್ಕೊಂಡಿದೆ, ಪ್ರತಿಯೊಂದು ಎಲ್ರಿಗೂ ಗೊತ್ತಿದೆ. ಈ ಹಿಂದಿನ ಯತ್ನಾಳ್ ಅವರು ಹಲವಾರು ಬಾರಿ ಹೇಳಿದ್ರು, ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷ ಅನ್ಸ್ಕೊಂಡ್ರು ಕೂಡ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ಸಂಪೂರ್ಣವಾದಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಈ ರೀತಿ ಅವರು ಹಲವಾರು ಬಾರಿ ಹೇಳಿದ್ರು. ಅದರಿಂದಾಗಿ ಅವ್ರಿಗೆ ಸಮಸ್ಯೆ ಕೂಡ ಆಗಿದೆ. ಆದ್ರೆ ಇಲ್ಲಿ ಯತ್ನಾಳ್ ಅವರು ಏನ್ ಹೇಳಿದ್ರು ಅದು 100% ಸತ್ಯ. ಅದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಯಾವುದೇ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಕೂಡ ಅದನ್ನ ಸಮರ್ಥವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದ್ರಲ್ಲಿ ಕರ್ನಾಟಕದಲ್ಲಿರುವಂತಹ ಬಿಜೆಪಿ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ. ಅಂದ್ರೆ ವಿರೋಧ ಪಕ್ಷವಾಗಿ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಯತ್ನಾಳ್ ಅವರು ಹೇಳಿದಾಗೇನೆ ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿರುವಂತಹ ವಿಷಯ. ಇಂಥ ಸಂದರ್ಭದಲ್ಲೇ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜಕೀಯಕ್ಕೆ ವಾಪಸ್ ಬರ್ತೇನೆ ಅಂತಕೊಂಡು ಹೇಳಿದ್ದಾರೆ. ಈಗಾಗಲೇ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ 2028ರ ಚುನಾವಣೆಗೆ ಜೆಡಿಎಸ್ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು, ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಈ ಸೀಟ್ ಹೊಂದಾಣಿಕೆ ಇದೆಯಲ್ಲ ಇದು ಕೂಡ ಈಗಾಗಲೇ ಫೈನಲೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ 90 ಕ್ಷೇತ್ರಗಳನ್ನ ಜೆಡಿಎಸ್ ಗೆ ಬಿಟ್ಕೊಡ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. 90 ಅಂತ ಹೇಳಿದ್ರೆ 80ಕ್ಕೂ ಬರ್ಬೋದು ಅಥವಾ 90ಕ್ಕೆ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಜೆಡಿಎಸ್ ಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತ ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ಕನಿಷ್ಠ 65 ಕ್ಷೇತ್ರಗಳಲ್ಲಿ ಇವರು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು. ಅದಕ್ಕೆ ಬೇಕಾದಂತಹ ಸಂಪೂರ್ಣ ಸಪೋರ್ಟ್ ಬಿಜೆಪಿ ಮಾಡ್ತದೆ. ಈ ರೀತಿಯಾದಂತಹ ಮಾತುಕತೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಜೆಡಿಎಸ್ಗೆ 90 ಕ್ಷೇತ್ರಗಳನ್ನ ಬಿಟ್ಕೊಟ್ಟ ಮೇಲೆ ಉಳಿದಿರುವಂತಹ 134 ಕ್ಷೇತ್ರಗಳಲ್ಲಿ ಬಿಜೆಪಿ ಅಟ್ಲೀಸ್ಟ್ 80ರಿಂದ 90 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಆ ಮುಖಾಂತರ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೇನೆ ಇಲ್ಲಿ ಸರ್ಕಾರ ರಚನೆ ಆಗಬೇಕು. ಅಂದ್ರೆ ಸಂಪೂರ್ಣ ಬಹುಮತದೊಂದಿಗೆ NDA ಅಧಿಕಾರಕ್ಕೆ ಇರಬೇಕು. ಈ ರೀತಿಯಾದಂತಹ ಪ್ಲಾನ್ ನ ಮಾಡಿಕೊಂಡೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಮುಂದಿನ ಚುನಾವಣೆಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನೋದು ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ. ಅದಲ್ಲದೆ ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಒಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಗೊಂಡು ಯಾರನ್ನ ಘೋಷಿಸೋದು ಅಂತ ತಗೊಂಡು. ನಿಮ್ಗೆ ಗೊತ್ತಿದೆ ಕರ್ನಾಟಕ ಬಿಜೆಪಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಗೊಂಡು ಘೋಷಿಸಿಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಅಂದ್ರೆ ಇಲ್ಲಿರುವಂತಹ ಬಿಜೆಪಿ ನಾಯಕರು ಆ ಮಟ್ಟದ ನಾಯಕರು. ಎಲ್ಲಿ ಕೂಡ ಅವರು ಸಮರ್ಥವಾಗಿ ನಾನು ಈ ಹುದ್ದೆಯನ್ನ ನಿಭಾಯಿಸಬಲ್ಲೆ, ನನಗ ಆ ವರ್ಚಸ್ಸಿದೆ, ಇದನ್ನ ಅವರು ಇಲ್ಲಿವರೆಗೂ ಕೂಡ ಪ್ರೂವ್ ಮಾಡ್ಕೊಂಡಿಲ್ಲ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾವು ಮುಂದಿನ ಚುನಾವಣೆಯಲ್ಲಿ ನಮ್ಮ ನಾಯಕರನ್ನ ನಂಬ್ಕೊಂಡು ಏನಾದ್ರು ಚುನಾವಣೆಗೆ ಹೋದ್ರೆ ಖಂಡಿತವಾಗಿ ನಮ್ಗೆ ಜನ ವೋಟ್ ಹಾಕೋದಿಲ್ಲ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಗೊಂಡು ಘೋಷಿಸಿಕೊಂಡೆ ಅವ್ರು ಚುನಾವಣೆಗೆ ಹೋಗುವಂತ ಸಾಧ್ಯತೆ ಇದೆ. ಈಗ ಬಿಹಾರಲ್ಲಿ ಏನ್ ನಡೀತು, ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಗೊಂಡು ಮೊದಲೇ ಘೋಷಿಸಿಕೊಂಡೆ ಚುನಾವಣೆಗೆ ಹೋದ್ರು, ಬಹುಮತವನ್ನು ಕೂಡ ಗಳಿಸಿದ್ರು. ಅದೇ ರೀತಿಯಾದಂತಹ ಪ್ಲಾನ್ ನ ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಒಂದು ಲೆಕ್ಕಾಚಾರ ಇದೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಿದ್ರೆ ಖಂಡಿತವಾಗಿ ಒಕ್ಕಲಿಗರು ಈ ಬಾರಿ NDA ಪರ ನಿಲ್ತಾರೆ ಅನ್ನೋದು. ಕಾರಣ ಏನಂತ ಹೇಳಿದ್ರೆ, 2023ರ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಕಡೆ ಅನೌನ್ಸ್ ಮಾಡ್ಕೊಂಡ್ ಬಂದ್ರು,
ಪುನಃ ಇನ್ನೊಬ್ಬ ಒಕ್ಕಲಿಗನಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಬರ್ತಾ ಇದೆ, ನೀವು ದಯವಿಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಹೇಳಿದ್ರು. ಆಗ ಎಲ್ಲಾ ಒಕ್ಕಲಿಗರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೈ ಹಿಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೊಡ್ತು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡ್ತು. ಆಗ ಕೂಡ ಒಕ್ಕಲಿಗರಿಗೆ ಒಂದು ನಿರೀಕ್ಷೆ ಇತ್ತು, 2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಕೂಡ ಅಡ್ಡಗಾಲ ಹಾಕಿದೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ನಿರ್ಧಾರ ಆಗಿಲ್ಲ. ಇವತ್ತೇನೋ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಸಿಕ್ಕಿದಾಗ ಬನ್ನಿ ಮಾತಾಡೋಣ ಅಂತೇಳಿ ಹೇಳಿದಾರಂತೆ. ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಆಸೆ ಇಟ್ಕೊಂಡು ಎಕ್ಸ್ ಖಾತೆಗಳಲ್ಲಿ ಏನೇನೋ ಪೋಸ್ಟ್ ಮಾಡ್ಕೊಂತ ಇದ್ದಾರೆ, ಪ್ರಯತ್ನ ಫಲ ಈ ತರ ಎಲ್ಲ ಏನೋ ಹೇಳ್ತಾ ಇದ್ದಾರೆ. ಆದ್ರೆ ಆ ಫಲ ಅವ್ರಿಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಇವತ್ತು ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಂದೆ ಏನಾಗ್ತದೆ ಕಾದ್ ನೋಡ್ಬೇಕಾಗಿದೆ ನಾವು. ಒಂದ್ ವೇಳೆ ಬಿಜೆಪಿ ಏನಾದ್ರೂ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಬಿಜೆಪಿ ಹೈಕಮಾಂಡ್ ತಾವು ಹೇಳಿರುವ ಒಂದು ಮಾತನ್ನ ಉಳಿಸ್ಕೊಂಡು ಹೋಗ್ತದೆ ಅನ್ನೋದು ಹಲವಾರು ಕಡೆಗಳಲ್ಲಿ ಪ್ರೂವ್ ಆಗಿದೆ. ಆದ್ರಿಂದ ಇಲ್ಲಿ ಬಿಜೆಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡ್ಕೊಂಡೆ ಚುನಾವಣೆ ಹೋಗುವಂತ ಸಾಧ್ಯತೆ ಇದೆ. ಆ ಮುಖಾಂತರ ಕಾಂಗ್ರೆಸ್ಗೆ ಬಲವಾದಂತ ಹೊಡೆತವನ್ನು ಕೊಡ್ಲಿಕ್ಕೆ ಸಂಪೂರ್ಣವಾದಂತ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಕರ್ನಾಟಕ ಪೊಲಿಟಿಕ್ಸ್ ಯಾವ ರೀತಿ ಅಂತ ಹೇಳಿದ್ರೆ ಲಿಂಗಾಯತ ಒಕ್ಕಲಿಗ ಈ ರೀತಿಯಾಗಿ ನಡೀತಾ ಇರುವಂತಹದ್ದು. ಒಂದ್ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಲಿಂಗಾಯತರು ಬಿಜೆಪಿ ಸಪೋರ್ಟ್ ಮಾಡ್ತಾರ? ಈ ರೀತಿಯಾದಂತಹ ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಕಾರಣ ಏನಂತ ಹೇಳಿದ್ರೆ ಲಿಂಗಾಯತ ನಾಯಕರಾದಂತಹ ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೊಂಡು ಲಿಂಗಾಯತರು ಕನಸು ಕಾಣ್ತಾ ಇದ್ದಾರೆ. ಆದ್ರೆ 2028ರಲ್ಲಿ ಒಂದ್ ವೇಳೆ NDA ಏನಾದ್ರು ಸರ್ಕಾರ ರಚನೆ ಮಾಡಿದ್ರೆ ಆಗ BY ವಿಜಯೇಂದ್ರ ಅವ್ರನ್ನ DCM ಮಾಡುವಂತ ಸಾಧ್ಯತೆ ಇರ್ತದೆ. ಆ ಮುಖಾಂತರ ಲಿಂಗಾಯತರನ್ನ ಸಮಾಧಾನ ಪಡಿಸುವಂತ ಸಾಧ್ಯತೆ ಇರ್ತದೆ. ಮುಂದೆ ಖಂಡಿತವಾಗಿ BY ವಿಜಯೇಂದ್ರ ಅವ್ರನ್ನ ಒಂದಲ್ಲ ಒಂದು ದಿನ ನಾವು ಮುಖ್ಯಮಂತ್ರಿ ಮಾಡಿಯೇ ಮಾಡ್ತೇವೆ, ಈ ರೀತಿಯಾಗಿ ಬಿಜೆಪಿ ಲಿಂಗಾಯತರನ್ನ ಕನ್ವಿನ್ಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂತಹ ತಾಕತ್ತು ಬಿಜೆಪಿಗಂತೂ ಇದೆ. ಅದೇ ರೀತಿಯಲ್ಲಿ ಹೋಗ್ಬಹುದು. ಇಲ್ಲಿ ಬಿಜೆಪಿ ಹೈಕಮಾಂಡ್ ಇರುವಂತಹ ಗುರಿ ಏನು ಅಂತ ಹೇಳಿದ್ರೆ ಏನಾದ್ರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ನ ಸೋಲಿಸಬೇಕು, ತಾವು ಅಧಿಕಾರದ ಗದ್ದುಗೆ ಏರಬೇಕು. ಆ ಮೂಲಕ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ನ ಹೊರಗಡೆ ಹಾಕ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಿ ಘೋಷಿಸಿಕೊಂಡೇ ಚುನಾವಣೆಗೆ ಬರುವಂತ ಸಾಧ್ಯತೆ ಇದೆ. ಅದರ ಮುನ್ಸೂಚನೆಯನ್ನ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಭರವಸೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಪುನಃ ಸ್ಟೇಟ್ ಪಾಲಿಟಿಕ್ಸ್ ಬರ್ತೇನೆ ಅಂತ ಅನೌನ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಖಂಡಿತವಾಗಿ ಅವರಿಗೆ ಆ ರೀತಿಯಾದಂತಹ ಒಂದು ಭರವಸೆ ಸಿಕ್ಕಿರ್ತದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಓಪನ್ ಆಗಿ ಅನೌನ್ಸ್ ಮಾಡ್ಕೊಂಡೆ ಕರ್ನಾಟಕ ರಾಜಕೀಯಕ್ಕೆ ವಾಪಸ್ ಬರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜಕೀಯಕ್ಕೆ ವಾಪಸ್ ಬರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಇದು ಪರಿಣಾಮ ಬೀರ್ತದ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.